ಅಣ್ಣ ಏ ಅಣ್ಣ ಏನ್ ಗುರು ನಿಂದು ಏನಕ್ಕೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಬಂದ್ ಮಲ್ಕೊಂಡಿದ್ದೀರಾ ನೀವು? ನಿಮ್ಮಮ್ಮ ಹೇಳೋಗಿದ್ರು ಈ ಬಿಸಿಲಲ್ಲಿ ಒಬ್ಬ ಮಫ್ಲರ್ ಹಾಕೊಂಡು ಮಿಂಡ್ರುಗುಡ್ದವ್ನ್ ಬರ್ತಾನೆ ಅವನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡುವ ಅಂತ. ಅದಕ್ಕೆ ವೇಟ್ ಮಾಡ್ತಿದ್ದೆ. ಆ ಮಿಂಡ್ರುಗುಡ್ದವ್ನ್ ಬಂದಿದ ತಕ್ಷಣ ಮಾತಾಡ್ಕೊಂಡು ಹೋಗೋಣ ಅಂತ. ಎಲ್ಲೋಡೆ ಮರ್ಯಾದೆ ಕೊಡೋದ್ ಕಲಿ ಫಸ್ಟ್. ಗಂಟ್ಲ ತುಂಬಾ ಕುಡಿದ್ಬಿಡೋದು, ಆಮೇಲೆ ಇಲ್ಲಿ ಬಂದ್ ಬಾಯ್ ತುಂಬಾ ಮಾತಾಡೋದು. ಹೋಗ್ಲಿ ಏನು ಕುಡಿತೀರಾ? ಯಾಕೆ ಕುಡಿತೀಯ ಅಂದ್ರೆ ಅವ್ರು ಮಾಡ್ತಾರೆ ಅದಕ್ಕೆ ಕುಡಿತೀನಿ. ನೋಡೆ ವಿಷ ಕೂಡ ಮಾಡ್ತಾರೆ ಅದನ್ನೇ ಹೋಗಿ ಕುಡಿದ್ಬಿಡು. ಉದುಂಬಿ ಸೊಪ್ಪು ತಿಂತೀಯ ನೀನಾ? ತಿಂತೀನಿ. ಕಾಂಗ್ರೆಸ್ ಗಿಡನೂ ಸಿಗುತ್ತಪ್ಪ. ಕಾಂಗ್ರೆಸ್ ಗಿಡ ಹಾಕ್ತೀನಲ್ಲ ನೀನು. ಬೋಳಿ ಮಗನೆ ಕಾಂಗ್ರೆಸ್ ಏನಾದ್ರು ತಿನ್ನೋ ಐತಮ್ಮ, ವಿಷ ಏನಾದ್ರು ಕುಡಿಯೋ ಅಂತಾರ. ದಟ್ ಇಸ್ ನನ್ ಮಗನೆ. ಇವನ್ ನೀನ್ ಎಣ್ಣೆ ಹೊಡಿತಿದ್ಯಲ್ಲ ಅದು ಕೂಡ ವಿಷಾನೇ ಕಣೋ. ಎಣ್ಣೆನೋ ಒಂದು ವಿಷಾನೇ ಕಣೋ. ಅರ್ಥ ಮಾಡ್ಕೊಳ್ಳೋದು ಬೇವರ್ಸಿ ತಿಕಾಮುಚ್ಚಲ್ಲ ಅವಡೆ. ಎಣ್ಣೆಲಿರೋ ವಿಷಕ್ಕಿಂತ ಸಂಬಂಧಿಕರಲ್ಲಿರೋ ವಿಷಾನೇ ಜಾಸ್ತಿ. ಇಷ್ಟ ದಿನ ನಮ್ ಸಂಬಂಧಿಕರ ಜೊತೆ ಇದ್ದಾಗಲೇ ನಾನ್ ಸಾಯ್ಲಿಲ್ಲ. ಈ ಎಣ್ಣೆ ನನ್ ಲೋಡ ಸಾಯಿಸುತ್ತೆ. ತಿಕಾಮುಚ್ಕೊಂಡೆ ತಗೋ ಬೋಳೆ ಮಗನೆ. ಪುಡಿಯಕ್ಕಾದ್ರೂ ಬಿಡ ನೆಮ್ಮದಿಯಾಗಿ. ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. IPL 2025 ಇಂದ ಇಲ್ಲಿ CSK ಅವ್ರು ಇನ್ನೊಂದ್ ಮ್ಯಾಚ್ ಸೋತೋಗಿ ಪಾಯಿಂಟ್ಸ್ ಟೇಬಲ್ 11 ಹೋಗ್ಬಿಟ್ಟವ್ರೆ. ಆ ಟೀಮ್ ಇರೋದೇ 10 ಅದ್ ಬೇರೆ ವಿಷಯ. ಆಕ್ಚುಲಿ 5 ಸತಿ ಕಪ್ ಗೆದ್ದಿರೋ CSK ಟೀಮ್ 2 ಸಲ ಬ್ಯಾನು ಆಗಿದೆ. ಹಂಗೆ ಈ ಸೀಸನ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಇಷ್ಟು ಕೆಡದಾಗಿತ್ತು ಅಂದ್ರೆ BCCI ಅವರು ಅವ್ರಿಗೆ 10ನೇ ಸ್ಥಾನ ಜಾಸ್ತಿ ಅಂತ ಹೇಳಿದ್ರು. ನೆಕ್ಸ್ಟ್ ಸೀಸನ್ ಗೆ ಬರೋ 2 ಪಾಯಿಂಟ್ಸ್ ಈ ಸೀಸನ್ ಗೆ ಮೈನಸ್ ಮಾಡಿ ಇವಾಗ 11ನೇ ಸ್ಥಾನಕ್ಕೆ ಹಾಕೋರೆ. ಇವಾಗ ಪಾಯಿಂಟ್ಸ್ ಟೇಬಲ್ ಕೆಳಗಡೆ ಇರೋ 5 ಟೀಮ್ಗಳು ನಮಗೆ CSK ಮೇಲೆ ಇನ್ನೊಂದ್ 2-3 ಮ್ಯಾಚ್ ಆಡ್ಸಿ ಅಂತ ತಲೆ ತಿಂತವ್ರೆ. ಯಾಕಂದ್ರೆ CSK ಮೇಲೆ ಆಡಿದ್ರೆ ನಮಗೂ ಆರಾಮಾಗಿ ಪಾಯಿಂಟ್ಸ್ ಬರುತ್ತೆ, ನಾವು ಆರಾಮಾಗಿ ಮೇಲ್ ಬರ್ತೀವಿ ಅಂತ ಹೇಳ್ತವ್ರೆ. ಒಂದ್ಸತಿ ಮೇಲ್ ಹತ್ಬಿಟ್ರೆ ಆಮೇಲೆ ತೋರಿಸ್ತೀನಿ. ಏನೋ ಆಯ್ತು ಬೇಡ ಬರಲ್ಲ ಇನ್ಮೇಲೆ. ಗೊತ್ತಿರ್ಲಿಲ್ಲ ನಂಗೆ ಇದು ನಿನ್ನೆರಿಯಾ ಅಂತ. ಹಿಡ್ಕೊಳ್ಳೋ ಬಿಡ್ಬಾರ್ದು ಇವತ್ತು ಗೋಳಿ ಮಗನ್ ಹೋಗಕ್ಕೆ. ಗಾಡಿ ನಿಲ್ಸ್ಬಿಟ್ಟ ನಾಯಿ ಮಂಜು ಓಡು ಓಡು ಓಡು. ಯಾರೋ ಬೊಗ್ಳಿದೀವ. ನೀವ್ ಹೋಗಿ ನಿಮ್ದೇನ, ನಾವು ಸುಮ್ನೆ ಮಾರ್ನಿಂಗ್ ವಾಕ್ ಮಾಡ್ತಿದ್ವಿ. ನಂಗ ಬೀಜ ಬೇಕು ಬೋಸುಡಿಕೆ ನಿಲ್ಸ ಗಾಡಿ. ನಿಲ್ಸೋ ಇವನೇ ಮೊನ್ನೆ ಮಿಂಟ್ರಿ ಕುಡ್ದವ್ನು ಕಲ್ಲೊಡ್ದವ್ನು ಇವನೇ ಬೀಜ ಸಮೇತ ಓಡೋಗ್ಬಿಟ್ಟ. ಇನ್ನೊಂದ್ಸತಿ ಕಾನ್ಸ್ಕೆನ್ಸಿ ಅದ್ ಹೆಂಗ್ ಬಿಡ್ತೀವಿ. ಆಹಾ ಬೆಳಗ್ಗೆ ಫಸ್ಟ್ ಬೋಡಿ ಗಣೇಶನ್ಗೆ ಜೈ ಅಂದ್ಬಿಟ್ಟು ತೆಗಿರಿ ಏನೈತೆ ಚಿಪ್ಸ್ ಗಿಪ್ಸ್ ಕೂಲ್ ಡ್ರಿಂಕ್ಸ್. ಅಣ್ಣ ಚಿಪ್ಸ್ ಇಲ್ಲ ನಿಂತಾರ್ರಿ ಇನ್ನೊಬ್ಬ ಅವ್ನು ನೋಡಿಲಿ. ಮಕ್ಳು ಕಿಡ್ನಾಪ್ ಮಾಡ್ದವ್ರು ಕಾಪಾಡ್ರು. ಅಪ್ಪ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿ ಬರ್ತೀನಿ. ನೀನ್ ಹಿಂಗ್ ಪಾರ್ಟಿ ಮಾಡ್ಕೊಂಡೆ ಇರು. ಅಲ್ಲ 14 ವರ್ಷದ ಹುಡುಗ ವೈಭವ್ IPL ಆಡ್ತಾವನೆ. ನೀನ್ ಇದೇ ತರ ಟೊಮೆಟೊ ಕಟ್ ಮಾಡ್ಕೊಂಡಿರೋ. ಅಲ್ಲಿ 45 ವರ್ಷದ ಧೋನಿನು IPL ಆಡ್ತಾವ್ರೆ. ಆಯ್ತಳ ಹಸ್ತ ನನಗೆ. ಅಣ್ಣ ಟೈಮ್ ಎಷ್ಟಾಗೈತಿ? 4 ಆಗೈತಿ. 5 ಆಗಿದ್ರೆ ಏನು ಹರ್ಕೊಳ್ಳೋದಿದ್ದಾನೆ? ಏನ್ ನಾಚಿಕೆಡಿ ಸೋಳೆ ಮಗಾದಿಲ್ಲ ಏನಿಲ್ಲ. RCB ಅವ್ರಿಗೆ ಅನ್ಸುತ್ತೆ ಅವರೇ ತುಂಬಾ ಲಾಯಲ್ ಆಗಿರೋದು ಅಂತ. ಆದ್ರೆ ರಿಯಲ್ ಆಗು ಲಾಯಲ್ ಆಗಿರೋದಂದ್ರೆ CSK ಫ್ಯಾನ್ಸ್. ಯಾಕಂದ್ರೆ ನೀವು CSK ಫ್ಯಾನ್ಸ್ ಅವ್ರ ಹತ್ರ ಹೋಗ್ಬಿಟ್ಟು ನೀನ್ 7 ಮಿನಿಟ್ ಕಣ ಅಂತ ಅಂದ್ರೆ ಅವರು ಬೇಜಾರ್ ಮಾಡ್ಕೊಳಲ್ಲ. ತಲಾ ಫಾರ್ ಅ ರೀಸನ್ ಅಂತಾರೆ. Hello. ಹಾ ಬೇಬಿ. Baby, let's talk something dirty. ಡರ್ಟಿ ಟಾಕ್ ಅಂದ್ರ ಏನ್ರ ಹೊಲ್ಸೊಲ್ಸ್ ಮಾತಾಡು. ಇಲ್ಲ ಬೇಬಿ ನನಗೆ ಗೊತ್ತಿಲ್ಲ. ನೀ ಎಲ್ಲ ಗೊತ್ತು, ಮಾತಾಡು. ನೀ ಆಡ್ ನೋಡಮ್ಮ. ನೀ ಫಸ್ಟ್ ನಿಂದ್ರ. ನೀ ಆಡ್ ಪ್ಲೀಸ್. ನಂಗೆ ಗೊತ್ತಿಲ್ಲ ಬೇಬಿ. ನಿಂಗೆ ಎಲ್ಲ ಐಡಿಯಾ ಅದ. ಅರೆ ನಂಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ನೀನೇ ಫಸ್ಟ್ ಪ್ಲೀಸ್. ನೀ ಸ್ಟಾರ್ಟ್ ಮಾಡಿ ನಾನು ಆಡ್ತೀನಿ. ಬೇಬಿ ಆಯ್ತು ಬೇಬಿ. ನೀ ನಾನು ಹೇಳ್ತೀನು ಸುಸ್ಸುನು ಕುಡಿ ಹಂಗೆ ನಂದು ಜೊಲ್ಲೆಕ್ಕು ಬೇಬಿ. ನನ್ನ ಬಗಲಾಗಿರೋ ಹಾಶನ್ ನೋಡು ಬಾ. ಹಲೋ ಅಲ್ಲಿ ಯಾರೋ ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೆ? ಸೊಪ್ಪು ನೀನೇನಾ? ಯಾಕೋ ಅವ್ನ್ ಕಿರ್ಸಿಯ ಫೋನ್ ಮಾಡಿದ ತಕ್ಷಣ ಕಾಂತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರ್ಸಿರ. ಇವಾಗ ನೋಡಿ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಇಕ್ಕಿದೀವಿ ಗೂಟ. ಅದೆಲ್ಲ ಬಿಡು, ಹಂಗೆ ಕಾಮನ್ ಒಂದ್ಸರಿ ನಾವ್ ಉರಿಸ್ತೇವೆ ಒಂದ್ಸರಿ ನೀವ್ ಉರಿಸ್ತೀವಿ ಹೋಯ್ತಾ ಇರುತ್ತೆ. ಅದು ಕರೆಕ್ಟೇ. ಆದ್ರೂ ಯಾರಿಗೂ ಉರಿಸ್ತಾ ಇರು ಒಬ್ಬ ಉರ್ಕಂತಿರ್ತಾರಲ್ಲ ಅವನಲ್ಲಿ. ಹೌದ್ಯಾರು? ಅವನು ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಅವನ್ನೇ ಮರ್ತ ಹೊಡಿದೀವಿ. ತಾಳ ಅವನ್ಗೊಂದು ಫೋನ್ ಹಾಕೋಣ. ಹಲೋ. ಔಟ್ ಆಫ್ ದ ಸೀಸನ್. ಔಟ್ ಆಫ್ ದ ಸೀಸನ್. ಸರಿ ವಾಯ್ಸ್ ನೀವು ಮಾತಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ.
ಏನೋ ಶಿಷ್ಯ ನಿಂದು ಶಿಷ್ಯ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 1 ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ, ಪರ್ಪಲ್ ಕ್ಯಾಪ್ ಐಸಲ್ ವುಡ್. ಇನ್ನೇನ್ ಬೇಕು ನಿಂಗೆ ಹೇಳಲಿ? ನಂಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ನಾವಿರೋರ್ಗು ಅದೆಲ್ಲ ಸಿಗಲ್ಲ ನಿಂಗೆ. ಮುಚ್ರ ನಾಯಿ ನಿಮ್ ನೋಡಿದ್ರಲ್ಲಿ ಫೈನಲ್ಸ್ ವರ್ಗು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಟಿಕಾ ಕೊಟ್ಬಿಟ್ಟು ಬಂದ್ಬಿಡ್ತೀರಾ. ಟಿಕಾ ಕೊಡ್ತೇವ ಇಲ್ವಾ? ಮೇ 3ನೇ ತಾರೀಕು ನಿಮಗ್ ಟಿಕಾ ಹೊಡೆದೇ ಹೊಡಿತೀವಿ. ಬಾರ ಅವಾಗ ಗೌಡು ಬರ ನೋಡ್ಕೊಳ್ಳಿ. ಬತ್ತೀವ ಶಿಷ್ಯ ಬತ್ತೀವಿ, ಅಲ್ಲೂ ಬಂದು ನ್ಯೂಟನ್ ಬಾರ ಊಟ ಮಾಡು. ಉಪೇಂದ್ರ ಅವ್ರ ಮೂವಿ. ಈ ಆಪಲ್ ನನ್ ತಲೆ ಮೇಲೆ ಬಿತ್ತು, ಆದ್ರೆ ಅಪ್ಪ ಇದ್ ಮೇಲೆ ಎಂದಕ್ಕೆ ಹೋಗಿಲ್ಲ? BSDK, ಯಾಕಂದ್ರೆ ಅದು ಆಪಲ್ ಸ್ಪೈಡರ್ ಮೇಲೆ ಅಲ್ಲ, ಮೇಲೆ ಹೋಗಕ್ಕೆ. ಇಲ್ಲಪ್ಪ, ಭೂಮಿ ಒಳಗಡೆ ಏನೋ ಶಕ್ತಿ ಇದೆ. ಭೂಮಿಗೆ ಏನೋ ಗೊತ್ತಿಲ್ಲ, ನಿನ್ ಮೇಲೆ ಒಂದ್ ಆತ್ಮ ಇದೆ. ಆಪಲ್ ಕುಡಿಲಿ. ಇಲ್ಲ, ಈ ಆಪಲ್ ಮುಂದೆ ಬರೋ ಮಕ್ಳಿಗೆ ಫ್ಯೂಚರ್ ಬರೆಯುತ್ತೆ. ಯಾಕೆ ನಿನ್ ಜೊತೆ ಮಾತಾಡ್ತೈತ ಅದು? ಅಪ್ಪ ಇದ್ ಮಾಮೂಲಿ ಆಪಲ್ ಅಲ್ಲ. ಯಾಕೆ ನಿಂಗೆ ಇದು ಕೈ ಕಾಲ್ ಕಾಣಿಸ್ತಾ? ನೋಡಪ್ಪ, ಈ ಆಪಲ್ ನನ್ ತಲೆ ಮೇಲೆ ಬಿತ್ತು, ಇದ್ರ ಬಗ್ಗೆ ಒಂದ್ ಬುಕ್ ಬರಿಬೇಕು. ಇಲ್ಲ ಮಗ, ನಿನ್ಗೊಂದ್ ಮಾತ್ರೆ ಬರಿಬೇಕು. ಅವಾಗ ಹುಚ್ಚುತ್ತರ ಆಡ್ತಿಯಲ್ಲ, ಅದಕ್ಕೆ. ನಿಂಗೆ ತಮಾಷೆ ಅನ್ಸ್ತೈತಾ? ನೀನ್ ಈ ಭೂಮಿ ಮೇಲೆ ಹೆಂಗ್ ನಿಂತಿದ್ಯ ಹೇಳಿ ನೋಡೋಣ. ಬೇವರ್ಸಿ ನನ್ ಕಾಲಿಂದ ನಾನು ನಿಂತಿದ್ದೀನಿ. ಇಲ್ಲಪ್ಪ, ಈ ಭೂಮಿ ನಿನ್ ಎಳಿತಾ ಇದೆ. ಎಳಿತಾ ಇದೆ. ನೀನ್ ನೈಟ್ ಮುತ್ತು ಕೊಡ್ತಾ ಇತ್ತು, ನಾನೇ ಬೇಡ ಅಂತ ಬಂದೆ. ನಿಂಗ್ ತಲೆ ಕೆಟ್ಟೈತೇನಾ? ಹಂಗಾರೆ ನಿನ್ ಮೇಲೆ ಎಂತ ಕೊಯ್ತಾ ಇಲ್ಲ ಹೇಳು? ಒಂದ್ ವರ್ಷದಲ್ಲಿ ಬರ್ತಾನೆ ಯಮರಾಜ ಕರ್ಕೊಂಡು ಹೋಗಕ್ಕೆ. ನೀನು ಬತ್ತೆ ನನ್ ಜೊತೆ? ಇಲ್ಲಪ್ಪ, ಅವ್ರಿಗೆ ಜ್ವರ ಅನ್ಬೋದು. ಇವಾಗ ನಿನ್ ತಲೆ ಸರಿ ಹೋಯ್ತು ನೋಡು. ಈ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಎಮ್ಮೆ. ಎಮ್ಮೆನ? ಆಕಳನ? ನಮ್ಮ ರಾಷ್ಟ್ರೀಯ ಪ್ರಾಣಿ ಎಮ್ಮೆ, ಆಕಳನೇನು? ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಅದೇ ಹೇಳ್ಕೊಟ್ರದ? ಇದು ಸಿಂಹ. ಸಿಂಹ? ರಾಷ್ಟ್ರೀಯ ಪಕ್ಷಿ? ಕೋಳಿ. ನಮ್ಮ ದೇಶದ ಪ್ರಧಾನಿ ಯಾರು? ದಡ್ಡಣ್ಣ. ಏನ? ದಡ್ಡಣ್ಣ. ಫಿಲ್ಮ್ ಆಕ್ಟರ್ ದೊಡ್ಡಣ್ಣನ? ಅಲ್ರಿ, ಚಿಕ್ಕಣ್ಣ. ಏಯ್, ತಮಾಷೆ ಮಾಡ್ತಾ ಇದೀರಾ ಅಥವಾ ಏನು ಸೀರಿಯಸ್ ಆಗಿದೆ? ನಮ್ಮ ದೇಶದ ಪ್ರಧಾನಿ ಕಣ ಕೇಳ್ತಿರೋದು. ಚಿಕ್ಕಣ್ಣ. ಚಿಕ್ಕಣ್ಣ ಉಪಾಧ್ಯಕ್ಷ? ಚಿಕ್ಕಣ್ಣ ಪ್ರಧಾನಿನಾ? ಹೌದೇನ್ರಿ? ಆಯ್ತಪ್ಪ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು? ಗಾಂಧೀಜಿ. ಏನ? ಗಾಂಧೀಜಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ. ಇದು